ಹಾಲೆಲೂಯಾ! ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಈ ದಿನ ಪುನರುತ್ಥಾನದ ದಿನವಾಗಿದೆ. ಯೇಸು ಎದ್ದು ಬಂದಿರುವಂತಹ, ಸಮಾಧಿಯನ್ನು ಗೆದ್ದಿರುವಂತಹ, ಸಜೀವವುಳ್ಳವರಾಗಿ ತನ್ನನ್ನು ತಾನು ಪ್ರತ್ಯಕ್ಷಪಡಿಸಿಕೊಂಡಿರುವಂತಹ ವಿಶೇಷವಾದ ದಿನವಾಗಿದೆ. ಮರಣವನ್ನು ಜಯಿಸಿ ಮೃತ್ಯುಂಜಯನಾಗಿರುವ ಕ್ರಿಸ್ತನನ್ನು ನಾವೆಲ್ಲರೂ ಆರಾಧಿಸಬೇಕಾದಂತಹ ದಿನವಾಗಿದೆ. ಬನ್ನಿರಿ, ನಮ್ಮ ಸಭೆಗಳಿಗೆ ಹೋಗಿ ದೇವರನ್ನು ಆರಾಧಿಸುವುದಕ್ಕಿಂತ ಮುಂಚಿತವಾಗಿ ಒಂದು ಚಿಕ್ಕ ವಾಕ್ಯ ಧ್ಯಾನ ಮಾಡಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಾವು ಆರಾಧಿಸುವ ದೇವರು ಸಜೀವ ಉಳ್ಳಾತನು, ಮಾತಾಡುವಾತನು ಎಂದು, ಮರಣವನ್ನು ಜಯಿಸಿದಾತನು ಎಂದು, ಪರಲೋಕಕ್ಕೆ ನಮ್ಮನ್ನು ಸೇರಿಸುವಾತನು ಎಂದು ನಂಬಿದವರಾಗಿ ನಿಮ್ಮನ್ನು ಆರಾಧಿಸುತ್ತೇವೆ, ನಿಮ್ಮನ್ನು ಸ್ತುತಿಸುತ್ತೇವೆ. ನಮ್ಮೆಲ್ಲರೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಈ ವಾರವೆಲ್ಲ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮಾತಾಡಿರುವಂತಹ 7 ಮಾತುಗಳ ಕುರಿತು ಧ್ಯಾನಿಸುತ್ತಾ ಬಂದಿದ್ದೇವೆ. ಶಿಲುಬೆಯ ಧ್ಯಾನವನ್ನು ಮಾಡಿದವರಾಗಿದ್ದೇವೆ. ಶಿಲುಬೆಯ ಮೇಲೆ ಹೇಗೆ ಆತನು ವೇದನೆ ಪಟ್ಟು ಶಿಲುಬೆಯ ಶ್ರಮೆಯನ್ನು ಅನುಭವಿಸಿ, ಅವಮಾನವನ್ನು, ನಿಂದೆಯನ್ನು ಸಹಿಸಿ ನಮಗೋಸ್ಕರ ಬಲಿಯಾದರೆಂದು, ಯಜ್ಞವಾದರು ಎಂದು ಮರಣ ಹೊಂದಿದ ನಂತರ ಆತನು ಸಮಾಧಿಯೊಳಗೆ ಅರ್ಮಿತಾಯದ ಯೋಸೇಫನು ಇಟ್ಟಿದ್ದಾನೆಂದು ಕೇಳಿದೇವಲ್ಲವೇ? ಹಾಗೆಯೇ ಭಾನುವಾರ ಉದಯ ಕಾಲದಲ್ಲಿಯೇ ಕೆಲವೊಂದು ಸ್ತ್ರೀಯರು ಯೇಸುವನ್ನಿಟ್ಟ ಸಮಾಧಿಯ ಬಳಿಗೆ ಹೋಗಿ ಸುಗಂಧ ದ್ರವ್ಯ ಹಚ್ಚಬೇಕೆಂಬ ಆಸೆಯುಳ್ಳವರಾಗಿ ಇನ್ನೂ ಕತ್ತಲಿರುವಾಗಲೇ, ಇನ್ನು ಮೊಬ್ಬಾಗಿರುವಾಗಲೇ ಹೋಗುತ್ತಾರೆ. ಯಹೂದ್ಯರ ಸಂಪ್ರದಾಯದ ಪ್ರಕಾರ 2ನೇ ದಿನ 3ನೇ ದಿನದ ತನಕ ಆ ಸಮಾಧಿಗಳು ತೆರೆದದ್ದಾಗಿರ್ತಾ ಇದ್ವು. ಆ ಸಮಾಧಿ ಬಾಗಿಲಿಗೆ ಬಂಡೆ ಹಚ್ಚುತ್ತಾ ಇದ್ರು. ಅದು ಕಲ್ಬಂಡೆಯ ಸಮಾಧಿಯಾಗಿರ್ತಾ ಇತ್ತು, ನಮ್ಮಂತೆ ಮಣ್ಣಿನ ಸಮಾಧಿ ಅಲ್ಲ. ಒಂಥರ ಗುಹೆಯೊಳಗಡೆ ಕಲ್ಲು ಒಡೆದು ಗುಹೆಯೊಳಗಡೆ ಸಮಾಧಿಯನ್ನು ಏರ್ಪಡಿಸ್ತಾ ಇದ್ರು. ಮುಂಚಿತವಾಗಿಯೇ ಸಿದ್ಧ ಮಾಡಿಟ್ಟಿರುವಂತಹ ಗವಿಯೊಳಗೆ ಕಲ್ಲು ಬಂಡೆಯಿಂದ ಕೆತ್ತಿರುವ ಸಮಾಧಿಗಳಾಗಿರ್ತಾ ಇದ್ವು. ಅರ್ಮಿತಾಯದ ಯೋಸೇಫನು ಐಶ್ವರ್ಯವಂತನಾಗಿರುವುದರಿಂದ ತನಗೋಸ್ಕರ ಒಂದು ಒಳ್ಳೆಯ ಸಮಾಧಿಯ ಕೆತ್ತನೆ ಮಾಡಿಸಿಕೊಂಡು ಸುತ್ತಲೂ ತೋಟ ಮಾಡಿಕೊಂಡಿದ್ದ. ಆದರೆ ಯಾವಾಗ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಮರಣ ಹೊಂದಿದ್ದಾರೆ ಎಂದು ಗುರುತಿಸಿದನೋ, ಅದು ನನಗೋಸ್ಕರವೇ ಎಂಬುದಾಗಿ ಅವನು ನಂಬಿದ. ನನ್ನನ್ನು ಮರಣದಿಂದ ಬಿಡಿಸಲು ಮರಣಕ್ಕೆ ಒಪ್ಪಿಸಿಕೊಟ್ಟಿರುವ ನನ್ನ ಯೇಸುವಿಗೆ ಇಷ್ಟು ಕಾಲ ನಾನು ರಹಸ್ಯದ ಶಿಷ್ಯನಾಗಿದ್ದೇನೆ ಎಂದು ನೆಕೋದೇಮನು ಹಾಗೂ ಅರ್ಮಿತಾಯದ ಯೋಸೇಫನು ಮುಂದೆ ಬಂದು ಪಿಲಾತನ ಬಳಿಗೆ ಹೋಗಿ ಯೇಸುವಿನ ಶರೀರವನ್ನು ಕೇಳಿ ಪರ್ಮಿಷನ್ ತೆಗೆದುಕೊಂಡು ಯೇಸುವಿನ ಶರೀರವನ್ನು ತೆಗೆದುಕೊಂಡು ಬಂದು ಆ ಸಮಾಧಿಯೊಳಗೆ ಇಡುತ್ತಾರೆ. ಇಂತಹ ಉದಯದಲ್ಲಿಯೇ ಆ ಸ್ತ್ರೀಯರು ಅಲ್ಲಿಗೆ ಹೋಗ್ತಾರೆ. ಅದೊಂದು ಭಾನುವಾರವಾಗಿತ್ತು. ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿರೋದು ಭಾನುವಾರ ಆಗಿರೋದ್ರಿಂದಲೇ ನಾವು ಭಾನುವಾರವೇ ಆರಾಧನೆ ನಡೆಸುತ್ತೇವೆ. ಅನೇಕರು ವಿಶ್ರಾಂತಿಯ ದಿನ ಶನಿವಾರವಲ್ಲವೋ ಮತ್ತೆ ಭಾನುವಾರ ಯಾಕೆ ನಡೆಸಬೇಕು ಎಂದು ಹೇಳುತ್ತಾರೆ. ಯಹೂದ್ಯರಿಗೆ ಅದೊಂದು ವಿಶ್ರಾಂತಿಯ ದಿನವಾಗಿದೆ. ಆದರೆ ಯೇಸು ಕ್ರಿಸ್ತನನ್ನು ನಂಬಿದ ನಮಗೆ ಪುನರುತ್ಥಾನ ಹೊಂದಿರುವ ಕ್ರಿಸ್ತನಾಗಿರುವುದರಿಂದ, ಮರಣ ಜಯಿಸಿರುವ ಕ್ರಿಸ್ತನಾಗಿರುವುದರಿಂದ, ಆತನನ್ನೇ ವಿಶ್ರಾಂತಿಯ ದಿನಕ್ಕೂ ಸಮಸ್ತಕ್ಕೂ ಅಧಿಪತಿಯಾಗಿರುವುದರಿಂದ ನಾವು ಆತನ ಪುನರುತ್ಥಾನವನ್ನು ಜ್ಞಾಪಕ ಮಾಡಿಕೊಳ್ಳುತ್ತಾ ಭಾನುವಾರ ಆತನನ್ನು ಆರಾಧಿಸುತ್ತೇವೆ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 2ನೇ ವಚನ ನೋಡುವುದಾದರೆ, ಅವರು ಭಾನುವಾರದಂದು ಇನ್ನು ಮೊಬ್ಬಾಗಿರುವಾಗಲೇ ಎದ್ದು ಹೊರಟು ಸೂರ್ಯೋದಯವಾದಾಗ ಸಮಾಧಿಯ ಬಳಿಗೆ ಬಂದರು. ನಮಗೋಸ್ಕರ ಯಾರು ಆ ಕಲ್ಲನ್ನು ಉರುಳಿಸುವರು ಅಂದುಕೊಳ್ತಿರುವಾಗ ಆಗಲೇ ಆ ಸಮಾಧಿಯ ಬಾಗಿಲಿಗಿರುವ ಕಲ್ಲು ಉರುಳಿಸಲಾಗಿತ್ತು. ಸಮಾಧಿಯು ತೆರೆಯಲ್ಪಟ್ಟದ್ದಾಗಿತ್ತು. ಬಹಳಷ್ಟು ಸಾರಿ ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಸುವಾರ್ತೆಗಳಲ್ಲಿ 4 ಸುವಾರ್ತೆಗಳಲ್ಲಿಯೂ ಆತನ ಪುನರುತ್ಥಾನದ ಬಗ್ಗೆ ಬರೆಯಲಾಗಿದೆ. ಕಾಪಿ ಹೊಡೆದಿರುವಂತೆ ಒಂದೇ ವಿಷಯದ ಕುರಿತಲ್ಲ, ಆದರೆ ಬೇರೆ ಬೇರೆ ಕೋಣೆಯಲ್ಲಿ ಬೇರೆ ಬೇರೆ ಸಮಯಗಳಲ್ಲಿ ಸಂಭವಿಸಿರುವ ಸಂಘಟನೆಗಳನ್ನು ಇವರು ನಮಗೋಸ್ಕರ ಬರೆದಿಟ್ಟಿರುವುದನ್ನು ನೋಡ್ತಿದ್ದೇವೆ. ಲೂಕನ ಸುವಾರ್ತೆ 24ನೇ ಅಧ್ಯಾಯ 2ನೇ ವಚನ ಹೇಳುತ್ತೆ, ಸಮಾಧಿಗೆ ಮುಚ್ಚಿದ್ದ ಕಲ್ಲು ಅಲ್ಲಿಂದ ಉರುಳಿಸಲ್ಪಟ್ಟಿರುವುದನ್ನು ಕಂಡು ಒಳಕ್ಕೆ ಹೋಗಿ ನೋಡುವಲ್ಲಿ ಯೇಸು ಸ್ವಾಮಿಯ ದೇಹವು ಕಾಣಲಿಲ್ಲ. ಈ ವಿಷಯದಲ್ಲಿ ಅವರಿಗೆ ಗಲಿಬಿಲಿ ಉಂಟಾದಾಗ ಏನಂತೆ, ಹೊಳೆಯುವ ಉಡುಪನ್ನು ಧರಿಸಿದ 2 ಪುರುಷರು ಅಕಸ್ಮಾತ್ತಾಗಿ ಅವರ ಬಳಿಯಲ್ಲಿ ನಿಂತುಕೊಂಡರು. ಆ ಸ್ತ್ರೀಯರು ಭಯ ಹಿಡಿದವರಾಗಿ ತಮ್ಮ ಮುಖಗಳನ್ನು ನೆಲದ ಕಡೆಗೆ ಬೊಗ್ಗಿಸಿಕೊಂಡಿರುವಾಗ ಆ ಪುರುಷರು ಆ ಸ್ತ್ರೀಯರಿಗೆ ಹೇಳುತ್ತಾರೆ, ಸತ್ತವರೊಳಗೆ ಬದುಕಿರುವವರನ್ನು ಹುಡುಕುವುದೇನು? ಆತನು ಇಲ್ಲಿ ಇಲ್ಲ, ಆತನು ಎದ್ದಿದ್ದಾನೆ.
ಏನೆಂದು ಬರೆಯಲಾಗಿದೆ? ಅವರು ಒಳಗಡೆ ಹೋಗಿ ನೋಡಿದ್ರೂ ಸಹ ಸಮಾಧಿ ಖಾಲಿಯಾಗಿತ್ತು. ಅವರಿಗೇನೂ ಅರ್ಥ ಆಗದ ಪರಿಸ್ಥಿತಿಯಲ್ಲಿ, ಅಯೋಮಯವಾದ ಪರಿಸ್ಥಿತಿಯಲ್ಲಿರುವಾಗ ಬಿಳುಪಾಗಿ ಹೊಳೆಯುವ ಉಡುಪು ಧರಿಸಿರುವಂತಹ ದೂತರ ಆಗಿರುವ ಪುರುಷರನ್ನು ಕಾಣ್ತಾರೆ. ಅವರು ಹೇಳುತ್ತಾರೆ, ಸಜೀವವುಳ್ಳಾತನನ್ನು ನೀವು ಸತ್ತವರೊಳಗೆ ಹುಡುಕುವುದೇನು? ಆತನು ಇಲ್ಲಿ ಇಲ್ಲ, ಆತನು ಎದ್ದಿದ್ದಾನೆ ಎಂಬುದಾಗಿ ಹೇಳಿದ್ರು. ಸಜೀವವುಳ್ಳಾತನನ್ನು ನೀವು ಸತ್ತವರೊಳಗೆ ಹುಡುಕುವುದೇನು? ಈ ಲೋಕ ಮೃತ್ಯು ಹೊಂದುವವರ ಲೋಕ ಎಂದು ಕರೆಯಲಾಗುತ್ತೆ. ಈ ಲೋಕದಲ್ಲಿರುವ ಮಹಾತ್ಮರಾಗಲಿ ಬೇರೆ ಯಾರೇ ಆಗಲಿ ಪ್ರತಿಯೊಬ್ಬರೂ ಕೂಡ ಮರಣ ಹೊಂದಿದವರೇ ಆಗಿದ್ದಾರೆ. ಅವರು ಮರಣ ಹೊಂದಿದ ಮೇಲೆ ಅವರ ಶರೀರಗಳು ಸಮಾಧಿಯೊಳಗೆ ಉಳುಕೊಂಡಿವೆ. ಈ ದಿನಕ್ಕೂ ಕೂಡ ಸಮಾಧಿಗಳೊಳಗೆ ಇವೆ. ಆದರೆ ಸಜೀವವುಳ್ಳಂತಹ ಕ್ರಿಸ್ತನು ಸಮಾಧಿಯೊಳಗೆ ಇಲ್ಲ. ಯೇಸು ಕ್ರಿಸ್ತನ ಸಮಾಧಿ ತೆರೆಯಲ್ಪಟ್ಟದಾಗಿದೆ ಈ ದಿನಕ್ಕೂ ಯೆರೂಸಲೇಮಿನಲ್ಲಿ. ಯೇಸು ಕ್ರಿಸ್ತನ ಸಮಾಧಿ ಖಾಲಿಯಾಗಿದೆ. ಸಮಾಧಿ ಆತನನ್ನು ತಡೆಯಲಿಕ್ಕಾಗಲಿಲ್ಲ. ರೋಮನ್ನಿನ ಮುದ್ರೆ ಆತನ ಮುಂದೆ ನಿಲ್ಲಲಿಕ್ಕಾಗಲಿಲ್ಲ. ಮೃತ್ಯುಂಜಯನಾದ ಕ್ರಿಸ್ತನು ಭಾನುವಾರ ಬೆಳಗ್ಗೆಯೇ ಪುನರುತ್ಥಾನ ಹೊಂದಿ ಸಮಾಧಿಯೊಳಗಿಂದ ಹೊರಗೆ ಬರುತ್ತಾರೆ. ಆತನ ಶರೀರ ಕೊಳೆಯಲಿಲ್ಲವಾದ್ದರಿಂದ ಆತನಿಗೆ ಸುತ್ತಿ ಇಟ್ಟಿರುವ ವಸ್ತ್ರ ಅಲ್ಲಿಯೇ ಚೆನ್ನಾಗಿ ಮಡಚಿಯಲ್ಲಿ ಇಡಲಾಗಿತ್ತು. ಯೇಸು ದೇಹ ಕೊಳೆಯದ ಕಾರಣ ಚೆನ್ನಾಗಿತ್ತೆಂಬುದಾಗಿ ಬೈಬಲ್ನಲ್ಲಿ ನಾವು ಓದುತ್ತೇವೆ. ಈ ದಿನವೂ ಕೂಡ ಬಹಳಷ್ಟು ಜನ ಸಜೀವವುಳ್ಳಾತನನ್ನು ಸತ್ತವರೊಳಗೆ ಹುಡುಕುತ್ತಿದ್ದಾರೆ. ಆಯಾ ಸ್ಥಳಗಳಲ್ಲಿ ನಾವು ಕೆಲವೊಂದು ಪಿಕ್ಚರ್ ನೋಡ್ತೇವೆ. ಯೇಸು ಕ್ರಿಸ್ತನನ್ನು ಕೂಡ, ಅಂದರೆ ಆತನ ಪಿಕ್ಚರ್ ಕೂಡ ಎಲ್ಲರೊಂದಿಗೆ ಜೋಡಿಸಿಡ್ತಾರೆ. ಮಹಾತ್ಮರೊಂದಿಗೆ ಜೋಡಿಸಿಡುತ್ತಾರೆ, ಕೆಲವೊಂದು ಗುರುಗಳೊಂದಿಗೆ ಜೋಡಿಸಿಡುತ್ತಾರೆ. ಆದರೆ ಸಜೀವವುಳ್ಳಾತನನ್ನು ನೀವು ಮೃತರೊಂದಿಗೆ ಸಮಾನ ಮಾಡಬೇಡಿ. ಯೇಸು ಕ್ರಿಸ್ತನು ಸಜೀವವುಳ್ಳಾತನಾಗಿದ್ದಾನೆ. ಆತನು ಪುನರುತ್ಥಾನನಾಗಿದ್ದಾನೆ. ನೀವು ಆರಾಧಿಸುವ ದೇವರು ನಿಜವಾದ ದೇವರಾಗಿದ್ದಾರೆ ಎಂಬುದನ್ನು ನೀವು ನಂಬುವಾಗ ನಾವು ಆಧ್ಯಾತ್ಮಿಕವಾಗಿ ಸ್ಥಿರಗೊಳ್ಳುತ್ತೇವೆ. ಆ ಸಜೀವರ ಲೋಕ ಪರಲೋಕ ರಾಜ್ಯಕ್ಕೋಸ್ಕರ ಸಿದ್ಧವಾಗುತ್ತಿದೆ. ಆ ದೂತರ ಸ್ತ್ರೀಯರಿಗೆ ಹೇಳುತ್ತಾರೆ, ಸಜೀವವುಳ್ಳಾತನನ್ನು ಸತ್ತವರೊಳಗೆ ಹುಡುಕುವುದೇನೋ, ಆತನು ಇಲ್ಲಿಲ್ಲ, ಆತನು ಎದ್ದಿದ್ದಾನೆ. ಆತನು ಇನ್ನೂ ಗಲಿಲಾಯದಲ್ಲಿದ್ದಾಗ ಮನುಷ್ಯಕುಮಾರನು ಪಾಪಿಗಳಾದ ಮನುಷ್ಯರ ಕೈಗೆ ಒಪ್ಪಿಸಲ್ಪಟ್ಟು ಶಿಲುಬೆಗೆ ಹಾಕಲ್ಪಟ್ಟು 3ನೆಯ ದಿನದಲ್ಲಿ ಎದ್ದು ಬರುವುದು ಅಗತ್ಯವೆಂಬುದು ನಿಮಗೆ ಹೇಳಿದ್ದನ್ನು ಏನಂತೆ 3ನೆಯ ದಿನದಲ್ಲಿ ಎದ್ದು ಬರುವುದು ಅಗತ್ಯವೆಂದು ನಿಮಗೆ ಹೇಳಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ ಎಂದು ಹೇಳಿದರು. ಯೇಸು ಸಜೀವವುಳ್ಳವರಾಗಿ ಹೇಳಿದರು. ಮನುಷ್ಯಕುಮಾರನು ಅಂದರೆ ಯೇಸು ಕ್ರಿಸ್ತನು ಪಾಪಿಗಳ ಕೈಗೆ ಒಪ್ಪಿಸಲ್ಪಡ್ತಾರೆಂದು ಅವರು ಆತನನ್ನು ಕೊಂದಾಕುತ್ತಾರೆ, ಹಿಂಸೆಗೊಳಿಸಿ ಕೊಂದಾಕುತ್ತಾರೆ. ಆತನು 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬರುತ್ತಾನೆಂದು ನೆನೆಸಿಕೊಳ್ಳಿರಿ ಅನ್ನುತ್ತಾರೆ. ಪ್ರವಾದನೆಗಳ ನೆರವೇರುವಿಕೆಗಾಗಿ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟರು. ಪ್ರವಾದನೆಗಳು ನೆರವೇರಲ್ಪಡುವುದಕ್ಕಾಗಿ ಆತನು ಸಮಾಧಿಯೊಳಗಿಂದ ಎದ್ದು ಬಂದನು. ಆತನು ಹೇಳಿರುವಂತಹ ಮಾತುಗಳು ಆ ಸ್ತ್ರೀಯರು ನೆನಪು ಮಾಡಿಕೊಂಡು ಎಷ್ಟೋ ಸಂತೋಷದಿಂದ ಓಡುತ್ತಾ ಪಟ್ಟಣದೊಳಗೆ ಹೋಗಿ ಯೇಸು ಪುನರುತ್ಥಾನನಾಗಿದ್ದಾರೆಂದು, ಯೇಸು ತಿರುಗಿ ಎದ್ದು ಬಂದಿದ್ದಾರೆಂದು ಹೇಳಿದರು. ಯೋಹಾನ ಸುವಾರ್ತೆಯಲ್ಲಿ ನೋಡುವುದಾದರೆ ಭಾನುವಾರ ಬೆಳಗ್ಗೆ ಮಗ್ದಲದ ಮರಿಯಳು ಕೂಡ ಸಮಾಧಿಯ ಬಳಿಗೆ ಹೋಗುತ್ತಾಳೆ. ಉಳಿದವರೆಲ್ಲರೂ ಆ ಸಂದೇಶ ಕೇಳಿ ಆತನು ಇಲ್ಲಿ ಇಲ್ಲವೆಂದು ಎಂದು ಹೇಳಿದಾಗ ಹೊರಟು ಹೋದಾಗಿಯೂ ಆಕೆ ಒಬ್ಬಳೆ ಸಮಾಧಿ ಬಳಿಯಲ್ಲಿ ಉಳ್ಕೊಂಡು ಇನ್ನೂ ಅಳುತ್ತಾ ಇದ್ದಳು ಎಂಬುದಾಗಿ ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡುತ್ತೇವೆ. ಆದರೆ ಮರಿಯಳು ಹೊರಗೆ ಸಮಾಧಿಯ ಬಳಿಯಲ್ಲಿ ಅಳುತ್ತಾ ನಿಂತಿದ್ದಳು. ಹೀಗೆ ಆಕೆ ಅಳುತ್ತಿರುವಾಗ ಸಮಾಧಿಯೊಳಗೆ ಬೊಗ್ಗಿ ನೋಡಿದಳು. ಅಲ್ಲಿಯೇ ನಿಂತುಕೊಂಡು ಅಳುತ್ತಾ ಇದ್ದಾಳೆ. ಆತನಿಗೆ ಎಲ್ಲಿಟ್ಟಿದ್ದಾರೆ ಎಂದು ಅಳುತ್ತಾ ಅಲ್ಲಿಯೇ ನಿಂತುಕೊಂಡಿರುವಾಗ ಆತನು ಇಲ್ಲಿಲ್ಲಮ್ಮ ಅಂದಾಗ್ಲೂ ಸಹ ಅಲ್ಲಿಯೇ ಅಳುತ್ತಾ ನಿಂತುಕೊಂಡಿದ್ದಳಂತೆ. ಎಷ್ಟು ಆಶ್ಚರ್ಯ ನೋಡಿ. ಆತನನ್ನು ಹುಡುಕುವವರು ಆತನನ್ನು ಕಂಡುಕೊಳ್ಳುತ್ತಾರೆ. ಆತನನ್ನು ಪ್ರೀತಿಸುವವರಿಗೆ ಆತನು ಆಶೀರ್ವದಿಸುತ್ತಾನೆ. ಆತನು ತನ್ನನ್ನು ತಾನು ಪ್ರತ್ಯಕ್ಷಪಡಿಸಿಕೊಂಡು ಇರುವುದನ್ನು ಇಲ್ಲಿ ನಾವು ನೋಡುತ್ತೇವೆ. ಕರ್ತನು 15ನೇ ವಚನ ನೋಡಿ. ಯೇಸು ಆಕೆಯನ್ನು, ಅಮ್ಮ, ಯಾಕೆ ಅಳುತ್ತೀ ನೀನು? ಯಾರನ್ನು ಹುಡುಕುತ್ತೀ ನೀನು ಎಂದು ಆಕೆಗೆ ಕೇಳಲು, ಪರಲೋಕಕ್ಕೆ ಆರೋಹಣವಾಗುತ್ತಿರುವ ಯೇಸು, ಈ ದೀನಳಾಗಿರುವಂಥವಳು, ಪಾಪಿಷ್ಟಳೆಂದು ಹೆಸರು ಪಡೆದಿರುವ ಸ್ತ್ರೀ
ಬಿಡುಗಡೆಯನ್ನು ಹೊಂದಿ ದೇವರಿಗೋಸ್ಕರ ಆಸೆಯುಳ್ಳಂತಹ, ಯೇಸುವನ್ನು ಪ್ರೀತಿಸಿ ಯೇಸುವಿಗೆ ತನ್ನ ಜೀವಿತ ಸಮರ್ಪಿಸಿಕೊಂಡಿರುವಂತಹ, ಯೇಸುವನ್ನು ಹುಡುಕುತ್ತಾ ಇರುವಂತಹ ಈ ಪಾಪಿಗೋಸ್ಕರ ಪರಲೋಕದಿಂದ ಇಳಿದು ಬರುವಂಥದ್ದು ಎಷ್ಟು ಆಶ್ಚರ್ಯ ನೋಡಿ. ಇಳಿದು ಬಂದು ಕೇಳ್ತಿದ್ದಾರೆ, ಯಾಕೆ ಅಮ್ಮ ಅಳುತ್ತಾ ಇದ್ದಿ? ಯಾರನ್ನು ನೀನು ಹುಡುಕುತ್ತಾ ಇದ್ದಿ? ಈ ಭಾನುವಾರ ಈಸ್ಟರ್ ಭಾನುವಾರ ಆಗಿದೆ, ನೀವು ಇನ್ನೂ ಅಳುತ್ತಾ ಇದ್ದೀರಾ? ಯಾಕೆ ಅಳ್ತಾ ಇದ್ದೀರಿ? ನಮ್ಮ ಯೇಸು ಸತ್ತವರೊಳಗಿರುವವನಲ್ಲ. ಮಾರ್ಟಿನ್ ಲೂಥರ್ ಎಂಬ ಭಕ್ತನು ಒಂದು ದಿವಸ ತನ್ನ ಬೈಬಲನ್ನು ಓದುತ್ತಿರುವಾಗ ಎಷ್ಟೋ ದಿಗುಲು, ಬಾಧೆ, ಡಿಪ್ರೆಷನ್ ಒಳಗಡೆ ಇರುತ್ತಾ, ಬಹಳ ಒಂಥರ ಊಟ ಮಾಡದೆಯೂ ಕೂಡ ಒಂಥರ ನಿರುತ್ಸಾಹದಲ್ಲಿ ಕೂತುಕೊಂಡಿರುವಾಗ, ಎಷ್ಟೇ ಹೆಂಡತಿ ಸುಧಾರಿಸಿ ಸಮಾಧಾನಪಡಿಸಿದ್ರೂ ಆಕೆ ಮಾತು ಕೇಳದೆ, ಒಂದು ದಿನ ಆ ಹೆಂಡತಿ ಬಿಳಿ ವಸ್ತ್ರ ಧರಿಸಿ ಅವರ ಮುಂದೆ ನಿಲ್ಲುವುದಕ್ಕಾಗಿ ಬಂದಳಂತೆ. ಈಗಾಗಲೇ ಸಿಟ್ಟಲ್ಲಿರುವಂತಹ ಅವರು ಆಕೆಯನ್ನು ನೋಡಿದ ಕೂಡಲೇ ಯಾರು ಸತ್ತಿದ್ದಾರೆ ಎಂದು ಕೇಳಿದ್ರಂತೆ. ಸಾಧಾರಣವಾಗಿ ಇತರ ದೇಶಗಳಲ್ಲಿ ಯಾರಾದರೂ ಮರಣ ಹೊಂದುವುದಾದರೆ ಬಿಳಿ ವಸ್ತ್ರ ಧರಿಸುತ್ತಾರಂತೆ. ಅದು ಒಂಥರ ವಿಷಾದಕ್ಕೆ ಗುರ್ತಾಗಿರುತ್ತೆ. ಬ್ಲ್ಯಾಕ್ ಡ್ರೆಸ್ ಹಾಕುವುದಾದರೆ ಅವರು ಸೆಮೆಟ್ರಿಗೆ ಹೋಗ್ತಿದ್ದಾರೆ, ಯಾರಿಗೋ ಸಮಾಧಿ ಮಾಡಲು ಹೋಗ್ತಿದ್ದಾರೆ ಎಂಬುದಾಗಿ ಅದರ ಅರ್ಥ. ಅದಕ್ಕೆ ಯಾರು ಸತ್ತಿದ್ದಾರೆ ಎಂದು ಅವರು ಕೇಳಿದ್ದಕ್ಕೆ ದೇವರು ಸತ್ತಿದ್ದಾರೆ ಎಂದು ಹೇಳಿದಳಂತೆ. ನೀನೇನಾದ್ರೂ ಹುಚ್ಚಾಗಿದೆಯಾ? ದೇವರು ಸಾಯುವುದೇನು? ಆತನು ಸಜೀವವುಳ್ಳಾತನು, ಯುಗಯುಗಗಳವರೆಗೂ ತಲತಲಾಂತರಕ್ಕೂ ರಾಜನಾಗಿರುವಾತನು, ಸಮಾಧಿ ಗೆದ್ದು ಎದ್ದು ಬಂದಾತನಾಗಿದ್ದಾನೆ, ಮತ್ತೆ ಮರಣ ಹೊಂದುವುದಿಲ್ಲ. ಆತನು ಮರಣ ಹೊಂದಿದವನಲ್ಲ, ಇರುವಾತನು ಎಂದೆಂದಿಗೂ ಇರುವವನೂ ಆಗಿದ್ದಾನೆ ಅಂದಾಗ ಮತ್ತ್ಯಾಕೆ ನೀವು ಅಷ್ಟು ನಿರುತ್ಸಾಹದಲ್ಲಿದ್ದೀರಿ? ಮತ್ತ್ಯಾಕೆ ಅಷ್ಟು ದುಃಖದಲ್ಲಿದ್ದೀರಿ? ಯಾಕೆ ಅಳ್ತಾ ಇದ್ದೀರಿ? ನಮಗೆ ದೇವರಿದ್ದಾರಲ್ಲವೇ, ಸಜೀವವುಳ್ಳ ದೇವರಿದ್ದಾರೆ ಅಲ್ಲವೇ ಎಂಬುದಾಗಿ ಆಕೆ ಅವರಿಗೆ ಜ್ಞಾಪಕಗೊಳಿಸಿದಳಂತೆ. ಈ ಪುನರುತ್ಥಾನದ ಸಂದೇಶವನ್ನು ಕೇಳುತ್ತಿರುವ ನಾವು ಇನ್ನೂ ಅಳುತ್ತಲೇ ಇದ್ದೇವೆ. ಎದಕ್ಕೋಸ್ಕರ? ಮಗ್ದಲದ ಮರಿಯಳು ಯೇಸುವನ್ನು ನೋಡಲು ಅಳುತ್ತಾ ಇದ್ದಳು. ದೇವರನ್ನು ಹುಡುಕುವಂಥವರು ಆತನನ್ನು ಕಂಡುಕೊಳ್ತಾರೆ. ಲೋಕ ಸಂಬಂಧವಾದವುಗಳಿಗೋಸ್ಕರ ನಾವು ಅಳುವ ಅವಶ್ಯಕತೆ ಇಲ್ಲ. ಕರ್ತನ ಸನ್ನಿಧಿಗೋಸ್ಕರ ಅಳೋಣ. ದೈವ ಚಿತ್ತಾನುಸಾರವಾದ ದುಃಖವು ರಕ್ಷಣೆಯನ್ನುಂಟು ಮಾಡಿ ಮಾನಸಾಂತರ ಹುಟ್ಟಿಸುತ್ತದೆ. ಲೋಕ ಸಂಬಂಧವಾದ ದುಃಖದಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ, ನಮ್ಮ ಕಣ್ಣೀರನ್ನು ಒರೆಸುವುದಕ್ಕಾಗಿ, ನಮ್ಮ ಬಾಧೆಯನ್ನು, ನಮ್ಮ ದುಃಖವನ್ನು, ನಮ್ಮ ಶಿಕ್ಷೆಯನ್ನು, ನಮ್ಮನ್ನು ಬೆದರಿಸುವಂತಹ ಸೈತಾನನನ್ನು ಜಯಿಸಿದಂತಹ ಕರ್ತನು ಸಜೀವವುಳ್ಳವರಾಗಿದ್ದಾರೆಂದು ನೆನೆಸಿಕೊಂಡು ಕರ್ತನನ್ನು ಸ್ತುತಿಸುವುದನ್ನು ಕಲಿಯಬೇಕು. ಅಮ್ಮ, ಯಾಕೆ ಅಳುತ್ತಾ ಇದ್ದಿ? ಯಾರನ್ನು ಹುಡುಕುತ್ತಾ ಇದ್ದಿ? ಏನನ್ನು ಹುಡುಕುತ್ತಾ ಇದ್ದಿ ಎಂದು ಕೇಳ್ತಾರೆ. ಯೇಸುವನ್ನು ಹುಡುಕುವವರು ಧನ್ಯರು, ಆತನಿಗೋಸ್ಕರ ಎದುರು ನೋಡುವವರು ಧನ್ಯರು. ಕರ್ತನ ಬರೋಣ ಅತ್ಯಂತ ಸಮೀಪವಾಗಿದೆ. ಈ ಕಡೆ ದಿನಗಳಲ್ಲಿ ಆತನು ಮತ್ತೊಮ್ಮೆ ಪುನರುತ್ಥಾನ ಹೊಂದಿರುವ ಕರ್ತನು ಮತ್ತೆ ಬರಲಿಕ್ಕಿದ್ದಾರೆ. ಪುನರುತ್ಥಾನ ಹೊಂದಿರುವಂತಹ ಯೇಸು ಆಕಾಶದೊಳಗೆ ಆತನು ಆರೋಹಣವಾದಾಗ ನೀವು ಯಾಕೆ ಇನ್ನು ಆಕಾಶದಲ್ಲಿ ನೋಡ್ತಾ ಇದ್ದೀರಿ? ಯಾವ ರೀತಿಯಾಗಿ ಆಕಾಶದಲ್ಲಿ ಆತನು ಎತ್ತಲ್ಪಟ್ಟನೋ ತಿರುಗಿ ಆ ರೀತಿಯಾಗಿಯೇ ಬರುವನು. ಅಷ್ಟರೊಳಗೆ ನೀವು ಹೊರಟು ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನು ಪ್ರಕಟಿಸಿರಿ. ನಿಜವಾದ ದೇವರಿದ್ದಾರೆ, ಸಜೀವವುಳ್ಳ ಕ್ರಿಸ್ತನು ಇದ್ದಾರೆ, ಸ್ವಸ್ಥಪಡಿಸುವ ಯೇಸು ಇದ್ದಾರೆ, ಕ್ಷಮಿಸುವ ಕ್ರಿಸ್ತನು ಇದ್ದಾರೆ. ನಮಗೋಸ್ಕರ ಪರಲೋಕ ಪಟ್ಟಣವನ್ನು ಸಿದ್ಧಪಡಿಸಿ ಮತ್ತೆ ತಿರುಗಿ ಬರಲಿಕ್ಕಿದ್ದಾರೆ ಎಂಬ ಸತ್ಯ ಸುವಾರ್ತೆಯನ್ನು ಪ್ರತಿಯೊಬ್ಬರಿಗೆ ನಾವು ಸಾರಿ ಹೇಳಬೇಕಾಗಿದೆ. ಆ ದುಃಖದಲ್ಲಿ ಆಕೆ ತೋಟದ ಯಜಮಾನ ಅಂದುಕೊಂಡು, ಅಯ್ಯ, ಯಾರೋ ನನ್ನ ಯೇಸುವನ್ನು ಎತ್ಕೊಂಡು ಹೋಗಿದ್ದಾರೆ, ಎಲ್ಲಿಟ್ಟಿದ್ದಾರೆ ಎಂದು ಹೇಳಿದ್ರೆ ಆತನನ್ನು ತೆಗೆದುಕೊಂಡು ಹೋಗ್ತೇನೆ ಅನ್ನುತ್ತಾಳೆ. ಎಂಥ ಮೂರ್ಖತ್ವ ನೋಡಿ! ನಾವು ದೇವರಿಗೆ ಸಹಾಯ ಮಾಡಬೇಕಂದುಕೊಳ್ತೇವೆ. ದೇವರು ನಮಗೆ ಸಹಾಯ ಮಾಡುವ ಆತನಾಗಿದ್ದಾರೆಂದು ನಾವು ಗುರುತಿಸಿಕೊಳ್ಳಬೇಕು. ಆಗ ಯೇಸು ಒಂದು ಮಾತು ಹೇಳ್ತಾರೆ ನೋಡಿ, ಮರಿಯಳೇ ಅನ್ನುತ್ತಾರೆ. ಮರಿಯಳೇ ಎಂದ ಕೂಡಲೇ ಆಕೆ ತಿರುಗಿಕೊಂಡು ರಬ್ಬೋನಿ ಅನ್ನುತ್ತಾಳೆ, ಅಂದರೆ ಗುರುವೇ ಎಂದು ಗುರುತು ಹಿಡಿಯುತ್ತಾಳೆ. ಕರ್ತನ ಸ್ವರವನ್ನು ಗುರುತು ಹಿಡಿಯುವಂಥವರಾಗಿ ನಾವಿರಬೇಕು. ನಮ್ಮ ಹೆಸರು ಎಷ್ಟೇ ಜನ ಕರೆದರೂ ಸಹ ಆ ನಮ್ಮ ಹೆಸರು ನಮಗಿಷ್ಟವಾದವರು ನಮಗೆ ಕರೆಯುವ ವಿಧಾನದ ಮೇರೆಗೆ ಯಾರು ಕರೆದಿದ್ದಾರೆಂದು ನಾವು ತಿಳ್ಕೊಳ್ಳಬಹುದು. ನಮ್ಮ ತಾಯಿ ಹೇಗೆ ಕರೆಯುತ್ತಾಳೆಂದು, ತಂದೆ ಹೇಗೆ ಕರೆಯುತ್ತಾರೆಂದು, ಫ್ರೆಂಡ್ಸ್ ಹೇಗೆ ಕರೆಯುತ್ತಾರೆಂದು, ಇನ್ನಿತರರು ಹೇಗೆ ಕರೆಯುತ್ತಾರೆ ಎಂದು ನಮಗೆ ಬಹಳ ಚೆನ್ನಾಗಿ ಗೊತ್ತಲ್ಲವೇ? ಆಕೆ ಯೇಸುವಿನ ಸ್ವರವನ್ನು ಗುರುತು ಹಿಡಿಯುತ್ತಾಳೆ. ನನ್ನ ಕುರಿಗಳು ನನ್ನ ಸ್ವರ ಕೇಳಿಸಿಕೊಳ್ಳುತ್ತವೆ ಎಂದು ಯೇಸು ಹೇಳಿದ ಮೇರೆಗೆ ಆಕೆ ಆತನ ಪಾದಕ್ಕೆ ಅಡ್ಡ ಬೀಳಲು ಹೋದಾಗ, ನಿಲ್ಲು, ನಾನು ಇನ್ನೂ ತಂದೆಯ ಬಳಿಗೆ ಹೋಗಲಿಲ್ಲ. ಮೊಟ್ಟ ಮೊದಲ ಒಂದು ವಿಧವಾದ ಭಾಗ್ಯ ಮಗ್ದಲದ ಮರಿಯಳಿಗೆ ದೊರಕಿತಂತೆ, ಪುನರುತ್ಥಾನ ಹೊಂದಿರುವಂತಹ ಕ್ರಿಸ್ತನನ್ನು ನೋಡುವುದಕ್ಕೆ. ಆನಂತರ ಶಿಷ್ಯರಿಗೆ ಕಾಣಿಸಿಕೊಂಡ್ರು. ಆನಂತರ ಅನೇಕ ಸಂದರ್ಭಗಳಲ್ಲಿ ಅನೇಕರಿಗೆ ವಿವಿಧ ರೀತಿಯಲ್ಲಿ ಕಾಣಿಸಿಕೊಳ್ತಾರೆ. ಮುಂಬರುವ ದಿನಗಳಲ್ಲಿ ಅದನ್ನು ಕೂಡ ಧ್ಯಾನಿಸಲಿಕ್ಕಿದ್ದೇವೆ.
ಆತನು ಒಂದು ಮಾತನ್ನು ಹೇಳ್ತಾರೆ ನೋಡಿ, ಆದರೆ ನೀನು ನನ್ನ ಸಹೋದರರ ಬಳಿಗೆ ಹೋಗಿ, ನಾನು ನನ್ನ ತಂದೆಯೂ ನಿಮ್ಮ ತಂದೆಯೂ ನನ್ನ ದೇವರು ನಿಮ್ಮ ದೇವರು ಆಗಿರುವ ಆತನ ಬಳಿಗೆ ಏರಿ ಹೋಗುತ್ತೇನೆ ಎಂದು ಹೇಳು ಅಂದನು. ಮಗ್ದಲದ ಮರಿಯಳು, ನಾನು ಸ್ವಾಮಿಯವರನ್ನು ನೋಡಿದ್ದೇನೆ, ಆತನು ನನಗೆ ಇಂತಿಂಥ ಮಾತುಗಳನ್ನು ಹೇಳಿದ್ದಾನೆ ಎಂದು ಶಿಷ್ಯರಿಗೆ ತಿಳಿಯಪಡಿಸಿದಳು. ನಾನು ಯೇಸುವನ್ನು ನೋಡಿದ್ದೇನೆ ಎಂದು ಆಕೆ ಸಾಕ್ಷಿ ಕೊಡುತ್ತಾಳೆ. ಆನಂತರ ಶಿಷ್ಯರೆಲ್ಲ ಓಡುತ್ತಾ ಅಲ್ಲಿಗೆ ಹೋಗುತ್ತಾರೆ, ಒಬ್ಬರಾದ್ಮೇಲೆ ಒಬ್ಬರು. ಯೇಸು ಸಜೀವವುಳ್ಳವರಾಗಿದ್ದಾರೆಂದು ಅವರು ತಮ್ಮ ಜೀವಿತದಲ್ಲಿ ಅನುಭವಿಸುವುದನ್ನು ನಾವಿಲ್ಲಿ ನೋಡ್ತೇವೆ. ಭಾನುವಾರ ಸಾಯಂಕಾಲ ಮತ್ತೆ ಶಿಷ್ಯರೆಲ್ಲರೂ ಕೂಡಿ ಬರುವಾಗ ಯೇಸು ಅವರ ಮಧ್ಯದಲ್ಲಿ ನಿಂತು ಅವರ ಮೇಲೆ ಊದಿ, ನೀವು ಪವಿತ್ರಾತ್ಮನನ್ನು ಹೊಂದಿಕೊಳ್ಳಿರಿ, ನಿಮಗೆ ಸಮಾಧಾನ ಉಂಟಾಗಲಿ ಎಂಬುದಾಗಿ ಆಶೀರ್ವದಿಸುವುದನ್ನು ನೋಡ್ತೇವೆ. ಇನ್ನೂ ನಿಮ್ಮ ಜೀವಿತದಲ್ಲಿ ಡೌಟ್ ಇದೆಯಾ? ಯೇಸು ನಿಜವಾಗ್ಲೂ ಸಜೀವವುಳ್ಳ ದೇವರಾಗಿದ್ದಾರೆ ಎಂದು, ಪ್ರಾರ್ಥನೆ ಕೇಳುವಾತನು ಎಂದು, ಮಾತಾಡುವ ದೇವರಾಗಿದ್ದಾರೆಂದು, ಅತಿ ಬೇಗನೆ ರಾಜಾದಿರಾಜನಾಗಿ ತಿರುಗಿ ಬರಲಿಕ್ಕಿದ್ದಾರೆ ಎಂದು, ಈ ಪುನರುತ್ಥಾನದ ಸುವಾರ್ತೆ, ಆತನ ಬರೋಣದ ಸಂದೇಶ ಪ್ರತಿಯೊಬ್ಬರಿಗೂ ನಾವು ಸಾರಬೇಕಾಗಿದೆ. ಮಾತ್ರವಲ್ಲ, ನಮ್ಮಷ್ಟಕ್ಕೆ ನಾವು ಆತನನ್ನು ಎದುರುಗೊಳ್ಳಲು ಸಿದ್ಧರಾಗಿರಬೇಕಾಗಿದೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಜ ದೇವರಾಗಿ, ಸತ್ಯದೇವರಾಗಿ, ರಕ್ಷಕನಾಗಿ, ವಿಮೋಚಕನಾಗಿ, ಸೈತಾನನ ಕಾರ್ಯಗಳೆಲ್ಲ ಲಯಗೊಳಿಸುವುದಕ್ಕಾಗಿ ಈ ಲೋಕಕ್ಕೆ ನೀವು ಬಂದಿದ್ದೀರಿ. ಮರಣದ ಅಧಿಕಾರಿಯನ್ನು ಅಂದರೆ ಸೈತಾನನನ್ನು ಮರಣದಿಂದಲೇ ಜಯಿಸುವುದಕ್ಕಾಗಿ ಪಾತಾಳದ ಬೀಗದ ಕೈಗಳನ್ನು ನಿಮ್ಮ ಕೈವಶ ಮಾಡಿಕೊಂಡ್ರಿ. ಸೈತಾನನ ತಲೆಯನ್ನು ಜಜ್ಜಿ ಹಾಕಿ ಪಾಪದಲ್ಲಿ ಮುಳುಗಿ ಹೋಗುತ್ತಿರುವ ಮಾನವ ಜಾತಿಯನ್ನು ಬಿಡಿಸುವುದಕ್ಕಾಗಿ ಶಿಲುಬೆ ಮೇಲೆ ಯಜ್ಞವಾಗಿ ಅರ್ಪಿಸಿಕೊಂಡು ಪಾಪಿಗೆ ಬಿಡುಗಡೆ ರಕ್ಷಣೆಯನ್ನು ಅನುಗ್ರಹಿಸಿದ್ದಕ್ಕಾಗಿ ವಂದನೆಗಳು. ನಮ್ಮ ಯೇಸು ಸಜೀವವುಳ್ಳವರಾಗಿದ್ದಾರೆ ಎಂಬ ಸಂತೋಷದಿಂದ ನಿಮ್ಮನ್ನು ಸ್ತುತಿಸಿ ಆರಾಧಿಸುವುದಕ್ಕಾಗಿ, ಇಂಥ ದೊಡ್ಡ ದೇವರ ಕುರಿತು ಅನೇಕರಿಗೆ ತಿಳಿಯಪಡಿಸುವುದಕ್ಕಾಗಿ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಸಭೆಗಳಿಗೆ ಹೋಗಿರಿ, ಪುನರುತ್ಥಾನದ ಈಸ್ಟರ್ ಆರಾಧನೆಯಲ್ಲಿ ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ಹಾಗೆ ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ಇತರ ದೇಶದಿಂದಲೂ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ಕಳಿಸಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರಾ? ಇಲ್ಲವಾದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮೇಲಿಂದ ಮೇಲೆ ನಿಮ್ಮ ಊರು ಹೆಸರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡಿರಿ. ನಿಮ್ಮೆಲ್ಲರಿಗೋಸ್ಕರ ಭಾರದಿಂದ ಪ್ರಾರ್ಥಿಸ್ತಿದ್ದೇವೆ. ಪುನರುತ್ಥಾನನಾಗಿರುವ ಕ್ರಿಸ್ತನ ಬರೋಣ ಅತಿ ಸಮೀಪವಾಗಿರುವುದರಿಂದ ನಿಮ್ಮೆಲ್ಲರನ್ನು ಸಿದ್ಧಪಡಿಸಬೇಕೆಂದು ನಾವೆಲ್ಲರೂ ಸೇರಿ ಆತನನ್ನು ಎದುರುಗೊಳ್ಳುವ ಗುಂಪಿನಲ್ಲಿ ಇರಬೇಕೆಂದು ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದ ಕಾರ್ಯಕ್ರಮದಲ್ಲಿ, ಅಂದರೆ ಯೂಟ್ಯೂಬ್ ಲೈವ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.